ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ಹೆಚ್ಚು ಮುತುವರ್ಜಿಯನ್ನು ವಹಿಸ್ತಾ ಇದೆ. ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ, ರಾಜ್ಯದ ಆ ಮೂರೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಾಯಕರು ಹೆಚ್ಚು ಮಾತಾಡಬೇಡಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಕ್ಷೇತ್ರ? ಹಾಸನದಲ್ಲಿ ರಾಜಣ್ಣ ಅಂಡ್ ಟೀಮ್ಗೆ ಈ ಸಂದೇಶ ಹೋಗಿದೆ. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅಂಡ್ ಟೀಮ್ಗೂ ಕೂಡ ನೀವು ಮಾತಿಗಿಂತ ಮೌನದ ಆಭರಣವನ್ನು ಧರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಬೆಂಗಳೂರು ಗ್ರಾಮೀಣದಲ್ಲೂ ಬಾಲಕೃಷ್ಣ ಅಂಡ್ ಟೀಮ್ಗೆ ಹೆಚ್ಚು ಮಾತಾಡಬೇಡಿ, ತೂಕವಾಗಿ ಮಾತಾಡಿ ಅಂತ ಹೇಳಿದ್ದಾರೆ. ಈ ಮೂರೂ ಬಣದ ನಾಯಕರು ಹೆಚ್ಚು ಮಾತನಾಡದಂತೆ ಎಚ್ಚರಿಕೆ ವಹಿಸಿ ಅನ್ನೋ ಸಂದೇಶವನ್ನ ಪ್ರತ್ಯೇಕ ಸಭೆ ನಡೆಸೋದ್ರ ಮೂಲಕ ಕೂಡ ಸಿಎಂ ಹಾಗೂ ಡಿಸಿಎಂ ಸಂದೇಶ ರವಾನೆ ಮಾಡೋದಕ್ಕೆ ಹಂತ ಹಂತಗಳಲ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಕಾಸ್ ಒಂದು ವೋಟರ್ ಸೆಂಟಿಮೆಂಟ್ ಎಫೆಕ್ಟ್ ಆಗುತ್ತೆ. ನಿಮ್ಮ ಮಾತು ಪಕ್ಷಕ್ಕೆ ಲಾಭ ಆಗೋದಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅದು ಪ್ರೂವ್ ಆಗಿದೆ. ಕಾಂಗ್ರೆಸ್ನ ಕೆಲ ನಾಯಕರಿಗೆ ಅವರ ನಾಲಿಗೆಯೇ ಶತ್ರುವಾದಂತಹ ಅನೇಕ ಇನ್ಸಿಡೆಂಟ್ಸ್ಗಳು ಇದಾವೆ. ಸೊ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಮಾತೇನಾದ್ರೂ ಆಡಬೇಕು ಅಂತಾದ್ರೆ ಪಕ್ಷಕ್ಕೆ ಲಾಭ ಆಗೋ ರೀತಿ ಆಡಿ ಹೊರತು ಎದುರಾಳಿ ಅಭ್ಯರ್ಥಿಯ ಬಗ್ಗೆ ಕೀಳು ಅಭಿರುಚಿಯ ಟೀಕೆ ಮಾಡೋದ್ರ ಮೂಲಕ ಮತದಾರರ ಕೆಂಗಣ್ಣಿಗೆ ಗುರಿ ಆಗಬೇಡಿ. ನಿಮ್ಮಿಂದ ನಾವು ವೋಟ್ ಶೇರನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋ ಸಂದೇಶವನ್ನ ಮೂರು ಬಣದ ನಾಯಕರಿಗೆ ಪ್ರತ್ಯೇಕ ಹಂತದಲ್ಲಿ ರವಾನೆ ಮಾಡಲಾಗಿದೆ. ಈಗಾಗಲೇ ಈ ಮೂರು ಬಣದಲ್ಲಿ ಗುರುತಿಸಿಕೊಂಡಂತಹ ಅನೇಕ ನಾಯಕರು, ಸ್ಪೆಸಿಫಿಕ್ಲಿ ಈ ಮೂರು ಜನನೇ ತಗೊಳ್ಳೋಣ ನಾವು, ಎಷ್ಟೇ ಹೈಕಮಾಂಡ್ ನಿಂದ ಸೂಚನೆ ಬಂದರೂ ಕೂಡ ಅವ್ರು ಕೇಳೋ ಮನಸ್ಥಿತಿಯಲ್ಲಿ ಇರಲ್ಲ. ಆಮೇಲೆ ರಾಜ್ಯ ನಾಯಕರು ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಕೇಳೋ ಮನಸ್ಥಿತಿಯಲ್ಲಿ ಇರಲ್ಲ. ಬಟ್ ಇಲ್ಲಿ ನಾವು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಂದ್ರೆ ಅನಿವಾರ್ಯ ಇದು. ನೀವು ಸೈಲೆಂಟ್ ಆಗಿರೋದು, ನೀವು ಪ್ರಚಾರದಲ್ಲಿ ನಮ್ಮ ಅಭ್ಯರ್ಥಿಯ ಬಗ್ಗೆ ಮಾತಾಡಿ ಸಾಕು. ಎದುರಾಳಿ ಅಭ್ಯರ್ಥಿನ ಟೀಕೆ ಮಾಡೋದಕ್ಕೆ ಹೋಗಿ ನಮ್ಮನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಳ್ಳಬೇಡಿ. ನಿಮ್ಮ ನಾಲಿಗೆ ನಿಮಗೆ ಶತ್ರು ಆಗೋದು ಬೇಡ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಕಾಂಗ್ರೆಸ್ನ ಕೆಲ ನಾಯಕರಿಗೆ ಅವರ ನಾಲಿಗೆಯೇ ಶತ್ರುವಾದಂತಹ ಅನೇಕ ಇನ್ಸಿಡೆಂಟ್ಸ್ಗಳು ಚುನಾವಣೆ ಸಂದರ್ಭದಲ್ಲಿ ನಮಗೆ ಕಾಣಕ್ ಸಿಗುತ್ತೆ. ಸೊ ಅದೆಲ್ಲವನ್ನ ಅರಿತಿರುವಂತಹ ನಾಯಕರು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಇದನ್ನ ಒಪ್ಪಿ ನಡೆಯುವಂತಹ ಮನಸ್ಥಿತಿ ರಾಜ್ಯದ ಈ ಮೂರೂ ಬಣದ ನಾಯಕರಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಆಮೇಲೆ ಅನಿವಾರ್ಯ ಅಲ್ವಾ ಇದು ಅಂತ? ಮಮತಾ, ಒಂದು ಸ್ಪಷ್ಟ, ಈ ಬಾರಿ ಜಿದ್ದಾಜಿದ್ದಿನ ಕಣದಲ್ಲಿ ಮೂರು ಪ್ರಮುಖ ಕ್ಷೇತ್ರಗಳನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅದು ಬೇರೆ ಬೇರೆ ಕಾರಣಗಳಿಗಾಗಿ. ಒಂದು ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಮಂಡ್ಯ, ಮತ್ತೊಂದು ಹಾಸನ. ಬಹುತೇಕ JDSನ ಭದ್ರನೆಲೆ ಇರುವ ಮತ್ತು ಕಾಂಗ್ರೆಸ್ ಫೈಟ್ ಜೊತೆಗೆ ಮೈತ್ರಿ ಕೂಡ ಆಗಿರೋದ್ರಿಂದ ಜಿದ್ದಾಜಿದ್ದಿ. ಇಲ್ಲಿ ಹೇಗೆ ನಿರ್ವಹಿಸಬೇಕು ಈ ಬಾರಿಯ ಕಾರ್ಯತಂತ್ರ ಅನ್ನುವಾಗ ಬಹುತೇಕ ಮೂರು ಕ್ಷೇತ್ರಗಳಲ್ಲಿ ಒಂದೇ ರೀತಿಯ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿನ ನಾಯಕರುಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮೂರು ಕ್ಷೇತ್ರಗಳಲ್ಲೂ ಕೂಡ ಕಡಿಮೆ ಮಾತನಾಡಿದಷ್ಟು ಒಳ್ಳೆಯದು ಅನ್ನುವಂಥದ್ದು. ತುಂಬ ಸೆನ್ಸಿಟಿವ್ ಆಗುತ್ತೆ. ಬೇರೆ ಬೇರೆ ಜಾತಿ ಸಮೀಕರಣವೂ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗಾಗಿ ಅದು ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ ಅನಿಸಿಕೊಳ್ಳುತ್ತೆ. ಜಾತಿಯ ಕನ್ಸಾಲಿಡೇಷನ್ ಇರ್ಬೋದು, ಅಥವಾ ನಾಯಕರ ಬಗ್ಗೆ ಇರುವಂಥ ಅಭಿಪ್ರಾಯ ಇರ್ಬೋದು, ಅಥವಾ ಅಭ್ಯರ್ಥಿ ಬಗ್ಗೆ ಇರುವಂಥ ಅಭಿಪ್ರಾಯ ಇರ್ಬೋದು, ಅವರ ಪರ ವಿರುದ್ಧವಾಗಿ ಆಡಬಹುದಂತ ಮಾತು ಮಾಡಬಹುದಾದಂಥ ಇಂಪ್ಯಾಕ್ಟ್ ಇರ್ಬೋದು. ಇವು ಮೂರರೂ ಕೂಡ ಸಿಮಿಲಾರಿಟಿ ಇದೆ. ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಮತ್ತು ಬೆಂಗಳೂರು ಗ್ರಾಮಾಂತರ ಇರ್ಬೋದು. ಹಾಗಾಗಿ ಮೂರು ಕ್ಷೇತ್ರದ ಮಾಹಿತಿಯನ್ನು ತರಿಸಿಕೊಂಡು ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾದಾಗ ಅವರಿಗೆ ಬಂದಂಥದ್ದು ಆದಷ್ಟು ಕಡಿಮೆ ಮಾತನಾಡಬೇಕಾಗುತ್ತೆ ಇಲ್ಲಿ ಅಭ್ಯರ್ಥಿಗಳ ವಿರುದ್ಧವಾಗಿ ಅಥವಾ ತಮ್ಮ ಎದುರಾಳಿಗಳ ವಿರುದ್ಧವಾಗಿ ಅನ್ನುವಂಥದ್ದು. ಹಾಸನದಲ್ಲಿ ದೇವೇಗೌಡರೇ ನೇರವಾಗಿ ಅಲ್ಲಿ ತಮ್ಮ ಮೊಮ್ಮಗನ ಪರವಾಗಿ ಪ್ರಚಾರಕ್ಕೆ ಹೆಚ್ಚು ತೊಡಗಿಕೊಳ್ಳೋದ್ರಿಂದ ಅಲ್ಲಿ ರಾಜಣ್ಣ ಅಂತವರು ಮಾತಾಡಿದಾಗ ಸಹಜವಾಗಿ ಒಕ್ಕಲಿಗ ವಿರೋಧಿ ಮತಗಳ ಹೇಳಿಕೆಗಳನ್ನ ಕೊಟ್ಟಂತೆ ಅಥವಾ ಒಕ್ಕಲಿಗ ಮತಗಳನ್ನ ಕನ್ಸಾಲಿಡೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲೇನಾದರೂ ಜಾಸ್ತಿ ಅವ್ರ ವಿರುದ್ಧ ಮಾತಾಡ್ತಾ ಹೋದಾಗ ಆದಷ್ಟು ಕನ್ಸಾಲಿಡೇಟ್ ಆಗ್ಬೋದಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಇನ್ನು ಬೆಂಗಳೂರು ಗ್ರಾಮಾಂತರದ ವಿಚಾರದ ಬಂದ್ರೆ ಡಾಕ್ಟರ್ ವಿರುದ್ಧ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಅನ್ನುವಂಥದ್ದು. ಹೀಗೆ ಮೂರು ಕೂಡ ಸಿಮಿಲರ್ ಆಗಿರುವಂತಹ ಮಾಹಿತಿಗಳನ್ನು ಒದಗಿಸಿ ಅಲ್ಲಿನ ನಾಯಕರುಗಳಿಗೆ ಯಾವ ಕಾರಣಕ್ಕೂ ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಡಿ ಸೂಚನೆ ನೀಡಿರುವಂತಹ ಮಾಹಿತಿ ಕೊಟ್ಟಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮಮತಾ, ಧನ್ಯವಾದ.